ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಕುಶಾಗ್ರಮತಿ ಜಿಂಕೆ. ಕುಶಾಗ್ರಮತಿ ಅಂದರೆ ಜಾಣ ಅಂತೀವಲ್ಲ, ಹಾಗೆ ಬುದ್ಧಿವಂತ ಜಿಂಕೆ, ಜಾಣ ಜಿಂಕೆ ಅಂತಲೂ ಅನ್ಬೋದು. ಆ ಜಿಂಕೆ ತುಂಬ ಬುದ್ಧಿವಂತ ಇತ್ತು, ಜೊತೆಗೆ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಅದಕ್ಕೆ 4 ಕಾಲಿದ್ವು, 2 ಕೋಡಿದ್ವು, 2 ಕಿವಿ ಇತ್ತು, 2 ಕಣ್ಣಿತ್ತು, ಒಂದು ಮೂಗಿತ್ತು. ಆ ಕೊಂಬುಗಳಿದೆಯವಲ್ಲ, ಸುಂದರವಾದ ಕೊಂಬುಗಳು ಜಿಂಕೆಗೆ. ಅದಕ್ಕೊಂದು ಪುಟಾಣಿ ಬಾಲ ಇತ್ತು. ಆ ಜಿಂಕೆ ಮೈ ತುಂಬ ಚಿತ್ತಾರ ಮಾಡ್ಕೊಂಡಿರೋ ಹಾಗೆ ಮೈ ತುಂಬ ಅದಕ್ಕೆ ಡಾಟ್ಸ್ ಇತ್ತು. ಹೀಗೆ ಆ ಜಿಂಕೆ ತುಂಬ ಬುದ್ಧಿವಂತ ಜಿಂಕೆ ಆಗಿತ್ತು. ಒಂದಿನ ಅದು ಅವ್ರ ಗುಹೆಯಿಂದ ಊಟ ಮಾಡಿ ಖುಷಿಯಾಗಿ ಆಟ ಆಡೋಣ, ಫ್ರೆಂಡ್ಸ್ ನೋಡೋಣ ಅಂಥೇಳಿ ಕುಣಿತಾ ಜೋರಾಗಿ ಹಾಡಿಕೊಂಡು ಮೇಲೆಲ್ಲ ನೋಡ್ತಾ, ಹೂವು ಗಿಡಗಳು ಹಣ್ಣುಗಳನ್ನು ನೋಡ್ತಾ ಆಟ ಆಡಿಕೊಂಡು ಹಾಡು ಹೇಳ್ಕೊಂಡು ಕುಣ್ಕೊಂಡು ಬರ್ತಾ ಇತ್ತು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ನನ್ನ ಜೊತೆಗೆ ಆಡು ಬಾ, ಬಾರೆಲೆ ಗುಬ್ಬಿ ಬಣ್ಣದ ಗುಬ್ಬಿ ನನ್ನ ಜೊತೆಗೆ ಆಡಲು ಬಾ, ಬಾರೆಲೆ ನವಿಲೆ ಬಣ್ಣದ ನವಿಲೆ ನನ್ನ ಜೊತೆಗೆ ಆಡಲು ಬಾ ಅಂತ ಹಾಡು ಹೇಳ್ತಾ ತನ್ನ ಸ್ನೇಹಿತರನ್ನೆಲ್ಲ ಕೂಗ್ತಾ ಕರೀತಾ ಖುಷಿಯಾಗಿ ಓಡ್ತಾ ಇತ್ತು. ಅಷ್ಟೊತ್ತಲ್ಲಿ ಕೆಳಗಡೆ ಒಂದು ದೊಡ್ಡ ಹೊಂಡ ಇತ್ತು. ಆ ಜಿಂಕೆ ಆ ಹೊಂಡನ ನೋಡಲೇ ಇಲ್ಲ. ಮೇಲೆ ನೋಡ್ಕೊಂಡು ಕುಣ್ಕೊಂಡು ಬರ್ತಾ ಇತ್ತಲ್ವಾ, ಕೆಳಗಡೆ ಹೊಂಡದಲ್ಲಿ ನೋಡದೆ ಕಾಲ್ ಜಾರಿ ದೊಪ್ಪ ಅಂತ ಬಿದ್ದೋಗ್ಬಿಡ್ತು. ಪಾಪ, ಆಟ ಆಡಬೇಕು ಅಂತ ಬಂದಿರೋ ಜಿಂಕೆ ಸರಿಯಾಗಿ ಕೆಳಗಡೆ ಏನಿದೆ ಅಂತ ನೋಡ್ಕೊಂಡು ಬರ್ದೆ ದೊಪ್ಪ ಅಂತ ಹೊಂಡದಲ್ಲಿ ಬಿದ್ದುಬಿಡ್ತು. ಮೇಲೆ ಹತ್ತಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಜಿಂಕೆಗೆ ಹತ್ತಕ್ಕಾಗಲೇ ಇಲ್ಲ. ನೋಡಿದರೆ ನೋಡ್ತು, ಸುತ್ತಾನೂ ಯಾರೂ ಇಲ್ಲ. ಮನೆಯಿಂದ ದೂರ ಬೇರೆ ಬಂದ್ಬಿಟ್ಟಿದೆ. ಜೋರಾಗಿ ಕೂಗ್ಬಿಟ್ಟು ಅಮ್ಮಂಗೆ ಕರೆಯೋಣ ಅಂದರೆ ಅಮ್ಮನಿಗೆ ಕೇಳಿಸೋದೇ ಇಲ್ಲ. ಮನೆಯಿಂದ ತುಂಬ ದೂರ ಬಂದಿತ್ತು. ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರುವಾಯಿತು. ಈಗ ಅದು ಹೊಂಡದಲ್ಲಿ ಬಿದ್ದಿದೆ, ಅದು ಹೊಂಡದಿಂದ ಮೇಲೆ ಬರಬೇಕು. ಯಾರೂ ಸಹಾಯ ಮಾಡೋಕ್ಕೆ ಸುತ್ತಮುತ್ತ ಯಾರೂ ಇಲ್ಲ. ಈ ಸಮಯದಲ್ಲಿ ನಮ್ಮ ಬುದ್ಧಿವಂತ ಜಿಂಕೆ ಹೇಗೆ ಪಾರಾಯಿತು ನೋಡೋಣ. ಅದು ಅಲ್ಲೇ ಹೊಂಡದಲ್ಲಿ ಕಾಯ್ತಾ ಇತ್ತು. ಯಾರಾದರೂ ಬರ್ತಾರಾ ನೋಡೋಣ ಅಂತ ಯೋಚನೆ ಮಾಡ್ಕೊಂಡು ಕಾಯ್ತಾ ಇದ್ದಾಗ ಅಲ್ಲಿಗೊಂದು ಡುಮ್ಮಣ್ಣ ಆನೆ ಬಂತು. ಆ ಡುಮ್ಮಣ್ಣ ಆನೆ ದೂರದಲ್ಲಿರೋ ಕಬ್ಬಿನ ತೋಟಕ್ಕೆ ಹೋಗಬೇಕು ಅಂತ ನಡ್ಕೊಂಡು ಬರ್ತಾ ಇತ್ತು. ಐಸಾ 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 ಕಬ್ಬಿನ ತೋಟ, ಐಸಾ 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 ಕಬ್ಬಿನ ತೋಟ, ಐಸಾ ಚಲ್ಲೆ ಕಬ್ಬು, ಐಸಾ ರಸರಸ ಕಬ್ಬು, ಐಸಾ ತಿನ್ನಬೇಕು, ಐಸಾ ಕಬ್ಬು ಐಸಾ ಅಂತ ಆನೆಯಣ್ಣ ಹಾಡು ಹೇಳ್ಕೊಂಡು ಕಬ್ಬಿನ ಕನಸು ಕಾಣ್ತಾ ಬರ್ತಾ ಇತ್ತು. ಅಷ್ಟೊತ್ತಿಗೆ ಅಲ್ಲಿ ಜಿಂಕೆ ಬಿದ್ದಿರೋದು ಕಾಣಿಸ್ತು ಆ ಹೊಂಡದಲ್ಲಿ. ಜಿಂಕೆ, ಯಾಕೆ ಇಲ್ಲಿದೆಯಾ ಅಂತ ಡುಮ್ಮಣ್ಣ ಆನೆ ಕೇಳ್ತು. ಆಗ ಬುದ್ಧಿ ಉಪಯೋಗಿಸಿದಂಥ ನಮ್ಮ ಜಿಂಕೆ ಹೇಳ್ತು, ಅಯ್ಯೋ ನಿಂಗೆ ಗೊತ್ತಿಲ್ವೇ, ಆಕಾಶ ಕೆಳಗೆ ಬೀಳುತ್ತಂತೆ ಆನೆಯಣ್ಣ, ಆಗ ನಾವೆಲ್ಲ ಜಜ್ಜಿ ಹೋಗ್ತೀವಿ. ಅದಕ್ಕೆಪ್ಪ ನಾನು ಹೊಂಡದಲ್ಲಿ ಕೂತಿದ್ದೀನಿ ಅಂತ ಜಿಂಕೆ ಹೇಳ್ತು. ಆಗ ಡುಮ್ಮಣ್ಣ ಆನೆಗೆ ಹೆದರಿಕೆ ಆಯಿತು. ಹೌದಾ ಜಿಂಕೆ, ಹಾಗಾದರೆ ನಾನು ಹೊಂಡಕ್ಕೆ ಬಂದ್ಬಿಡ್ಲಾ, ನಂಗೂ ಚೂರು ಜಾಗ ಕೊಡು ಅಂತ ಡುಮ್ಮಣ್ಣ ಆನೆ ಜಿಂಕೆಗೆ ಕೇಳ್ತು. ಅಯ್ಯೋ ಆನೆಯಣ್ಣ, ಅದಕ್ಕೇನಂತೆ, ನೀವು ನಮ್ಮ ಕಾಡಲ್ಲೆಲ್ಲ ದೊಡ್ಡದಾಗಿರುವಂಥ ದೊಡ್ಡ ಆನೆಯಣ್ಣ, ನಿಮಗೆ ಜಾಗ ಕೊಡದೆ ಇರ್ತೀನಾ? ಬನ್ನಿ ಹೊಂಡಕ್ಕೆ ಬನ್ನಿ, ಐಸಾ ಹೊಂಡದಲ್ಲಿ ಬೀಳಿ, ಐಸಾ ಒಳ್ಳೆ ಹೊಂಡ, ಐಸಾ
ಅಂತ ಪೂಸಿ ಮಾಡಿ ಆನೆಯನ್ನ ಹೊಂಡಕ್ಕೆ ಬೀಳೋ ಹಾಗೆ ಮಾಡ್ತು. ಬನ್ನಿ ಬನ್ನಿ, ಇಲ್ಲಿ ಮೂಲೆಯಲ್ಲಿ ಬನ್ನಿ ಅಂತ ಸೈಡಿಗೆ ಸರಿದು ಆನೆಗೆ ಸ್ವಲ್ಪ ಜಾಗ ಮಾಡಿಕೊಡ್ತು. ಆನೆ ಧಪ್ ಅಂತ ಹೊಂಡಕ್ಕೆ ಬಿತ್ತು. ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿದ ಜಿಂಕೆ ಆನೆ ಹೊಂಡದಲ್ಲಿ ಬಿದ್ದಾಗ ಇಷ್ಟು ಎತ್ತರವಾಗಿ ಅದರ ದೇಹ ಮಲ್ಕೊಂಡಿತ್ತು. ಈ ಜಿಂಕೆ ಆನೆ ಮೇಲೆ ಹತ್ತಿ ಅದ್ರ ಬೆನ್ನ ಮೇಲೆ ಹತ್ತಿ ಅಲ್ಲಿಂದ ನೆಲಕ್ಕೆ ಕೈ ಕೊಟ್ಟು ಆ ಆ ಆ ಆ ಆ ಅಂತ ಹೊಂಡದಿಂದ ಮೇಲಕ್ಕೆ ಹಾರಿ ಹೋಗ್ಬಿಡ್ತು. ಬಾ ಸದ್ಯ ಆ ಹೊಂಡದಿಂದ ಪಾರಾದೆ ಅಂತ ಖುಷಿ ಖುಷಿಯಾಗಿ ಜಿಂಕೆ ಹೋಗ್ತಾ ಇದ್ರೆ ಡುಮ್ಮಣ್ಣ ಆನೆ ಆಕಾಶ ಬೀಳುತ್ತೆ ಅಂತ ಹೊಂಡದಲ್ಲಿ ಬಿದ್ಕೊಂಡು ಕಾಯ್ತಾ ಇತ್ತು. ಹೊಂಡದಿಂದ ಮೇಲ್ ಬಂದಂತ ನಮ್ಮ ಜಿಂಕೆ ಮುಂದೆ ನಡ್ಕೊಂಡು ಹೋಗ್ತಾ ಇತ್ತು. ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ದೊಡ್ಡದಾದಂಥ ನದಿ ಅಡ್ಡ ಬಂದ್ಬಿಡ್ತು. ಅದನ್ನ ಹೇಗೆ ದಾಟಬೇಕು ಅಂತ ಈ ಜಿಂಕೆಗೆ ಗೊತ್ತಿಲ್ಲ. ಏನು ಮಾಡಬೇಕಪ್ಪ, ಈ ನದಿನ ದಾಟಬೇಕಲ್ಲ, ಏನು ಮಾಡೋದು ಅಂತ ಜಿಂಕೆ ಯೋಚನೆ ಮಾಡ್ತಾ ನದಿ ದಡದಲ್ಲಿ ಕೂತ್ಕೊಂಡಿತ್ತು. ಆಗ ಅಲ್ಲಿಗೆ ಈಜ್ಕೊಂಡು ಬಂದಂಥ ಮೊಸಳೆ ರಾಯ ಕೇಳ್ತು, ಏನಪ್ಪ ಜಿಂಕೆ ರಾಯ ಇಲ್ಲಿ ಕೂತ್ಕೊಂಡಿದೀಯಾ, ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತು. ಆಗ ತಕ್ಷಣ ನಮ್ಮ ಜಿಂಕೆ ಗೊತ್ತಿಲ್ವೇ, ರಾಜ ನನ್ನನ್ನು ಕಳಿಸಿದಾನೆ ಈ ನದಿಲಿರೋ ಮೊಸಳೆಗಳನ್ನೆಲ್ಲ ಎಣಿಸ್ಕೊಂಡು ಬಾ ಅಂತ. ಅದಕ್ಕೆ ಇಲ್ಲಿ ಕೇಳು ಮೊಸಳೆ ರಾಯ, ನೋಡು ನಿನ್ನ ಸ್ನೇಹಿತರನ್ನೆಲ್ಲ ಕರಿತೀಯಾ, ನಾನು ಎಷ್ಟು ಮೊಸಳೆಗಳಿದ್ದೀರಾ ಅಂತ ಎಣಿಸ್ಬೇಕು, ಬೇಗ ಕರಿಯಪ್ಪ ಅಂತ ಜಿಂಕೆ ಹೇಳ್ತು. ಅದಕ್ಕೇನಪ್ಪ, ರಾಜ ಕೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಿಯೇ ಅಂತ ಹೇಳಿ ಮೊಸಳೆ ನದಿಲಿದ್ದಂಥ ತನ್ನ ಸ್ನೇಹಿತರನ್ನೆಲ್ಲ ಕರೀತು. ಆಗ ಜಿಂಕೆ ಹೇಳ್ತು, ನೋಡಿ ಹೀಗೆ ನೀವೆಲ್ಲ ಒಟ್ಟಾಗಿ ನಿಂತ್ರೆ ನನಗಂತೂ ಎಣಿಸೋದು ತುಂಬ ಕಷ್ಟ ಆಗತ್ತಪ್ಪ. ಹೀಗೆಲ್ಲ ನಿಂತ್ಕೋಬೇಡಿ ನೀವು, ಬನ್ನಿ ಇಲ್ಲಿ ಸಾಲಾಗಿ ಒಬ್ರ ಹಿಂದೆ ಒಬ್ಬೊಬ್ರು ನಿಂತ್ರೆ ಸುಲಭ ಅಲ್ವೇ, ಹಾಗೆ ನಿಂತ್ಕೊಳ್ಳಿ. ಒಂಚೂರು ಬುದ್ಧಿ ಇಲ್ಲ ನಿಮಗೆಲ್ಲ. ರಾಜರು ಹೇಳಿದ್ದಾರೆ ಅಂತ ನಾನು ಬಂದಿದ್ದೀನಪ್ಪ, ನನ್ನ ಮಾತು ಕೇಳದೆ ಇದ್ದರೆ ನಾನಂತರೂ ಹೊರಟೋಗ್ತೀನಿ ಅಂತ ಜಿಂಕೆ ಹೇಳ್ತು. ರಾಜರ ಮಾತು ತಪ್ಪಿದರೆ ಏಟು ಬೀಳುತ್ತೆ ಅಂತ ಯೋಚನೆ ಮಾಡಿ ಮೊಸಳೆಗಳೆಲ್ಲ ಬೇಗ ನದಿಗೂ ಉದ್ದಕ್ಕೂ ಒಂದ್ರ ಹಿಂದೆ ಒಂದು ಸಾಲಾಗಿ ನಿಂತವು. ಹೀಗೆ ಮೊಸಳೆಗಳು ಸಾಲಾಗಿ ನಿಂತ ಮೇಲೆ ನಮ್ಮ ಜಿಂಕೆ ಬಂದು ಮೊದಲನೇ ಮೊಸಳೆ ಬೆನ್ನ ಮೇಲೆ ಹಾರಿ ಒಂದೋ ಅಂತು, ಎರಡನೇದ್ರ ಮೇಲೆ ಹಾರಿ ಎರಡೋ ಅಂತು, ಮೂರನೇದ್ರ ಮೇಲೆ ಹಾರಿ ಮೂರೋ ಅಂತು. ಹೀಗೆ ಎಣಿಸ್ತಾ ಈ ದಡದಿಂದ ಆ ದಡವನ್ನ ಮುಟ್ಟೇ ಬಿಡ್ತು. ಆಚೆ ದಡ ಸೇರಿದ್ದೆ. ಧನ್ಯವಾದ ಮೊಸಳೆಗಳೇ, ಎಣಿಕೆ ಮುಗೀತು, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ಮತ್ತೆ ಗೆಳೆಯರನ್ನ ಹುಡ್ಕೊಂಡು ಆಟ ಆಡೋಕ್ಕೆ ಜಿಂಕೆ ಹಾರ್ಕೊಂಡು ಹೋಯ್ತು. ನಮ್ಮ ಹತ್ರ ಬುದ್ಧಿವಂತಿಕೆ ಇದ್ದರೆ ಎಷ್ಟೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ಏನೂ ಇಲ್ಲದೆ ಇದ್ದರೂ ಕೂಡ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಪಾರಾಗ್ಬೋದು ಅನ್ನೋದಕ್ಕೆ ಈ ಕುಶಾಗ್ರಮತಿ ಜಿಂಕೆ ಉದಾಹರಣೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.